ಐಪಿಎಲ್ನ ಹೈ ವೋಲ್ಟೇಜ್ ಪಂದ್ಯಗಳ ನಡುವೆ ಟಿ20 ಕ್ಯಾಪ್ಟನ್ಸಿ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ನಾಯಕನ ಸ್ಥಾನದಿಂದ ಸೂರ್ಯಕುಮಾರ್ ಯಾದವ್ಗೆ ಗೇಟ್ ಪಾಸ್ ಕೊಡೋದು ಆಲ್ಮೋಸ್ಟ್ ಪಕ್ಕಾ ಆಗಿದೆ. ಬಿಸಿಸಿಐ ವಲಯದಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಸರ್ಜರಿ ಆಗ್ತಾ ಇದ್ದು, ಮುಂದಿನ ನಾಯಕ ಯಾರು ಎನ್ನುವಂತ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ. ಹಾಗಾದ್ರೆ ಟೀಮ್ ಇಂಡಿಯಾ ಟಿ20ಗೆ ನೆಕ್ಸ್ಟ್ ಕ್ಯಾಪ್ಟನ್ ಯಾರು? ತಂಡದಿಂದಲೇ ಹೊರಬೀಳ್ತಾರಾ ಸೂರ್ಯ? ವೈಭವ್ ಸೂರ್ಯವಂಶಿಗಾಗಿ ಯಾರು ಜಾಗ ಖಾಲಿ ಮಾಡ್ತಾರೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024 ಹಾಗೆ 2026 ಬ್ಯಾಕ್ ಟು ಬ್ಯಾಕ್ ಟಿ20 ವಿಶ್ವಕಪ್ ಚಾಂಪಿಯನ್ಸ್. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಟ್ರೋಫಿ ಗೆದ್ದ ಭಾರತ ಈ ವರ್ಷ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಮತ್ತೆ ಕಪ್ ಎತ್ತಿ ಹಿಡಿದಿದೆ. ಈಗ ಮುಂದಿನ ವಿಶ್ವಕಪ್ಗೆ ಹೊಸ ಕ್ಯಾಪ್ಟನ್ ನಡಿ ಹೋಗೋದು ಬಹುತೇಕ ಪಕ್ಕಾ ಆಗಿದೆ. ಅಂದ್ರೆ ಈಗ ಭಾರತ ಟಿ20 ತಂಡದ ನಾಯಕತ್ವ ಬದಲಾಗೋ ಟೈಮ್ ಬಂದಿದೆ. ಸೂರ್ಯ ಮುಳುಗೋ ಹೊತ್ತಾಗಿದ್ದು ನಾಯಕನಾಗಿ ಶ್ರೇಯಸ್ ಅಯ್ಯರ್ ಉದಯವಾಗೋ ಸಮಯ ಹತ್ತಿರವಾಗಿದೆ. ಭಾರತ ಟಿ20 ತಂಡಕ್ಕೆ ಶ್ರೇಯಸ್ ಅಯ್ಯರ್ ಮುಂದಿನ ಕ್ಯಾಪ್ಟನ್. ಭಾರತ ತಂಡದಲ್ಲಿ ಸದ್ಯ ಸಾಕಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ಗಳಿದ್ದಾರೆ. ಐಪಿಎಲ್ನಲ್ಲಿ ಸಾಕಷ್ಟು ಯಂಗ್ ಪ್ಲೇಯರ್ಗಳು ಅಬ್ಬರಿಸ್ತಾ ಇದ್ದಾರೆ. ಆದರೆ ಭಾರತದ ಪರ ಪ್ರದರ್ಶನ ನೀಡೋಕೆ ಎಲ್ರಿಗೂ ಕೂಡ ಸಾಧ್ಯವಿಲ್ಲ. ಸ್ಟಾರ್ ಆಟಗಾರರಿಗೆ ಮಾತ್ರವಲ್ಲದೆ ದೇಶೀಯ ಹಾಗೆ ಐಪಿಎಲ್ನಲ್ಲಿ ಸದ್ದು ಮಾಡುವಂತ ಟ್ಯಾಲೆಂಟೆಡ್ ಪ್ಲೇಯರ್ಗಳಿಗೆ ಅವಕಾಶ ನೀಡೋದೇ ಬಿಸಿಸಿಐಗೆ ಇರುವಂಥ ಅತಿ ದೊಡ್ಡ ಸವಾಲು. ಹೀಗಾಗಿ ಬಿಸಿಸಿಐ ಇದಕ್ಕೆ ಹೊಸ ಪ್ಲಾನ್ ಮಾಡಿದೆ. ಅಂದರೆ ಅಟ್ ಎ ಟೈಮ್ 2 ಟಿ20 ತಂಡಗಳನ್ನು ಫಾರ್ಮ್ ಮಾಡೋ ಪ್ಲಾನ್ನಲ್ಲಿದೆ. ಕನಿಷ್ಠ 30ರಿಂದ 35 ಆಟಗಾರರ ಪಟ್ಟಿಯನ್ನು ರೆಡಿ ಮಾಡಿ ಒಂದೇ ಟೈಮಲ್ಲಿ 2 ತಂಡಗಳನ್ನು ಕಣಕ್ಕಿಳಿಸೋಕೆ ಯೋಜನೆ ಮಾಡಿದೆ. ಅಂತಾರಾಷ್ಟ್ರೀಯ ಸರಣಿಗಳನ್ನು ಗಮನದಲ್ಲಿಟ್ಕೊಂಡು ಈ ಕೆಲಸಕ್ಕೆ ಮುಂದಾಗಿದೆ. ಏಷ್ಯನ್ ಗೇಮ್ಸ್ ಹಾಗೆ ವೆಸ್ಟ್ ಇಂಡೀಸ್ ಸರಣಿಗಳಲ್ಲಿ 2 ಟಿ20 ಭಾರತ ತಂಡಗಳು ಕಣಕ್ಕಿಳಿಸಲಿದೆ. ಪ್ರಸ್ತುತ ಟಿ20 ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಫಾರ್ಮ್ನಲ್ಲಿರುವಂತಹ ಬ್ಯಾಟರ್ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದ ವಿಚಾರದಲ್ಲೂ ಕೂಡ ಮುಂದಿದ್ದಾರೆ. ಅಯ್ಯರ್ಗೆ ತಂಡವನ್ನು ಹಸ್ತಾಂತರ ಮಾಡೋಕೆ ಈಗ ವೇದಿಕೆ ಸಿದ್ಧವಾಗಿದೆ. ಅದು ಅಲ್ಲದೆ ಸೂರ್ಯಕುಮಾರ್ ಯಾದವ್ ಬದಲಿಗೆ ಬೇರೆ ಯಾರಾದರೂ 2ನೇ ತಂಡದ ಕ್ಯಾಪ್ಟನ್ ಆಗಬಹುದು. ಬಿಸಿಸಿಐ ಅಧಿಕಾರಿಯಿಂದಲೇ ಹೊರಬಿತ್ತು ಸತ್ಯ. ಅಷ್ಟಕ್ಕೂ ಇಲ್ಲಿ ಒಂದೇ ಟೈಮಲ್ಲಿ 2 ತಂಡಗಳ ರಚನೆ ಬಗ್ಗೆ ಬಿಸಿಸಿಐನ ಅಧಿಕಾರಿಯೇ ಮಾಹಿತಿ ನೀಡಿದ್ದಾರೆ. ಏಷ್ಯನ್ ಗೇಮ್ಸ್ ಹಾಗೆ ವೆಸ್ಟ್ ಇಂಡೀಸ್ ಸರಣಿಗಳು ಬಹುತೇಕ ಒಂದೇ ಟೈಮಲ್ಲಿ ಇರುತ್ತವೆ. ಅದಕ್ಕಾಗಿಯೇ ನಾವು 2 ತಂಡಗಳನ್ನು ಕಣಕ್ಕಿಳಿಸೋಕೆ ತಯಾರಿ ಮಾಡಿದ್ದೇವೆ. ಹೀಗಾಗಿ 30ರಿಂದ 35 ಆಟಗಾರರ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತಿದೆ. ಐರ್ಲೆಂಡ್ ಹಾಗೆ ಇಂಗ್ಲೆಂಡ್ ಪ್ರವಾಸಗಳಿಗೆ ಈ ಪಟ್ಟಿಯಿಂದ ಆಯ್ಕೆಯಾಗುವಂತ ಸಾಧ್ಯತೆ ಇದೆ. ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇರುವಂತ ಯುವ ಆಟಗಾರರಿಗೆ ಇದು ಒಂದು ಅವಕಾಶವಾಗುತ್ತೆ. 2 ತಂಡಗಳನ್ನು ಬಲಿಷ್ಠಗೊಳಿಸುವ ಗುರಿಯೊಂದಿಗೆ ಬಿಸಿಸಿಐ ಸಿದ್ಧವಾಗ್ತಿದೆ ಎಂದಿದ್ದಾರೆ. ಸೊ ಅಲ್ಲಿಗೆ ಐಪಿಎಲ್ ಶೈನಿಂಗ್ ಸ್ಟಾರ್ಸ್ ಮೆನ್ ಇನ್ ಬ್ಲೂ ಜರ್ಸಿಯಲ್ಲೂ ಆಡಬಹುದಾಗಿದೆ. ಐಪಿಎಲ್ನಲ್ಲೂ ಸದ್ದು ಮಾಡದಿದ್ರೆ ಸೂರ್ಯನಿಗೆ ಸಿಗುತ್ತೆ ಗೇಟ್ ಪಾಸ್. ಇನ್ನು ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ತಂಡ ವಿಶ್ವಕಪ್ ಗೆದ್ದಿದೆ ಅನ್ನೋದೇನೋ ನಿಜ. ಆದರೆ ಪರ್ಸನಲ್ ಆಗಿ ಸೂರ್ಯಕುಮಾರ್ ಕಡೆ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇದೆ. ಐಪಿಎಲ್ನಲ್ಲೂ ಕೂಡ ಈ ಸೀಸನ್ನಲ್ಲಿ ಸದ್ದು ಮಾಡ್ತಾ ಇಲ್ಲ. ಇದೇ ಈಗ ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್ ಬಿಸಿಸಿಐ ಆಯ್ಕೆದಾರರಿಗೆ ಅತಿ ದೊಡ್ಡ ತಲೆನೋವಾಗಿದೆ. ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಹಾಗೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಅವರಿಂದ ಬರ್ತಾ ಇಲ್ಲ. ಸೊ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಹಾಗೆ ಮುಂದಿನ ಟಿ20 ವಿಶ್ವಕಪ್ ಅನ್ನ ಗಮನದಲ್ಲಿಟ್ಟುಕೊಂಡು ಟ್ಯಾಲೆಂಟೆಡ್ ಪ್ಲೇಯರ್ಗೆ ಕ್ಯಾಪ್ಟನ್ಸಿ ನೀಡಲಿ ಅನ್ನೋದು ಮ್ಯಾನೇಜ್ಮೆಂಟ್ ಪ್ಲಾನ್ ಆಗಿದೆ. ಈ ಲಿಸ್ಟ್ನಲ್ಲಿ ಇರೋದೇ ಶ್ರೇಯಸ್ ಅಯ್ಯರ್. ಶ್ರೇಯಸ್ ಅಯ್ಯರ್ ಕೊನೆ ಬಾರಿಗೆ 2023ರಲ್ಲಿ ಟಿ20 ಪಂದ್ಯ ಆಡಿದ್ದು. ಆದರೆ ಐಪಿಎಲ್ನಲ್ಲಿ ಅದ್ಭುತವಾಗಿ ನಿಭಾಯಿಸಿದ್ದಾರೆ. 2024ರಲ್ಲಿ ನಾಯಕನಾಗಿ ಕೆಕೆಆರ್ ತಂಡವನ್ನು ಚಾಂಪಿಯನ್ ಮಾಡ್ತಾರೆ. 2025ರಲ್ಲಿ ಪಂಜಾಬ್ ತಂಡದ ನಾಯಕನಾಗಿ ಫೈನಲ್ವರೆಗೂ ಕೂಡ ಮುನ್ನಡೆಸ್ತಾರೆ. ಇನ್ನು 2026 ಅಂದ್ರೆ ಈ ಸೀಸನ್ನಲ್ಲಿ ಮೊದಲ 6 ಪಂದ್ಯಗಳಲ್ಲಿ ಸೋತೇ ಇಲ್ಲ. ಸೊ ಅನ್ಬೀಟನ್ ಟೀಮ್ ಆಗಿ ಆಡ್ತಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಜೊತೆಗೆ ಕ್ಯಾಪ್ಟನ್ಸಿ ಡಿಸಿಷನ್ಸ್ ಕೂಡ ಚೆನ್ನಾಗಿರೋದ್ರಿಂದ ಶ್ರೇಯಸ್ ಅಯ್ಯರ್ ಮುಂದಿನ ಸಾರಥಿ ಆಗೋಕೆ ಸರ್ವ ಸಮರ್ಥರಾಗಿದ್ದಾರೆ. ಸದ್ಯ ಶ್ರೇಯಸ್ ಜೊತೆ ವೈಭವ್ ಸೂರ್ಯವಂಶಿ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ. ವೈಭವ್ ಸೂರ್ಯವಂಶಿಗಾಗಿ ಯಾರು ಜಾಗ ಖಾಲಿ ಮಾಡ್ತಾರೆ? ಇನ್ನು ಐಪಿಎಲ್ ಆದ್ಮೇಲೆ ಯಂಗ್ ಸ್ಟಾರ್ ವೈಭವ್ ಸೂರ್ಯವಂಶಿ ಕೂಡ ಟೀಮ್ ಇಂಡಿಯಾಗೆ ಕಾಲಿಡೋದು ಪಕ್ಕಾ ಇದೆ. ಆದರೆ ಸೂರ್ಯವಂಶಿಗಾಗಿ ಇಲ್ಲಿ ಯಾರು ಸ್ಥಾನವನ್ನ ಬಿಟ್ಟು ಕೊಡ್ತಾರೆ ಎನ್ನುವುದೇ ಈಗಿರುವಂತಹ ಪ್ರಶ್ನೆ. ಅದು ಅಲ್ಲದೆ ಇತ್ತೀಚೆಗೆ ತಿಲಕ್ ವರ್ಮಾ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಸೊ ತಿಲಕ್ರನ್ನೇ ಹೊರಗಿಟ್ಟು ಸೂರ್ಯವಂಶಿಯನ್ನ ಎಂಟ್ರಿ ಕೊಡಿಸಬಹುದು. ಹಾಗೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಡಬಹುದು.
ಹೀಗೆ ಒಂದು ಕಡೆ IPL ಅಖಾಡ ರಂಗೇರ್ತಾ ಇದ್ರೆ ಅತ್ತ BCCI ಬಿಗ್ ಪ್ಲಾನ್ಗಳನ್ನೇ ಮಾಡ್ಕೊಂಡಿದೆ. ವಿಶ್ವ ಕ್ರಿಕೆಟ್ ಆಳೋಕೆ ಬಲಿಷ್ಠ ಪಡೆಯನ್ನೇ ಕಟ್ತಾ ಇದೆ. ಅಂತಿಮವಾಗಿ ನಿಮ್ಮ ಪ್ರಕಾರ ಸೂರ್ಯ ವರ್ಸಸ್ ಶ್ರೇಯಸ್ ಅಂತ ಬಂದಾಗ ಯಾರು ಕ್ಯಾಪ್ಟನ್ ಆಗಿದ್ರೆ ಬೆಸ್ಟ್? ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದ್ರೆ ಯಾರನ್ನ ಹೊರಗಿಡಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.